ಈ ದಿವಸ ವಿಧಾನಸಭೆಯಲ್ಲಿ ಸನ್ಮಾನ್ಯ ಯತ್ನಾಳ್ ಅವರು ಒಂದು ಪ್ರಸ್ತಾಪವನ್ನ ಮಾಡಿದ್ರು. ಆ ಪ್ರಸ್ತಾಪಕ್ಕೆ ಅವರು ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಸಹಕಾರ ಸಚಿವರು ರಾಜಣ್ಣವರು ಅಂತೇಳಿ ನನ್ನ ಹೆಸರನ್ನ ನಿರ್ದಿಷ್ಟವಾಗಿ ಅವರು ಪ್ರಸ್ತಾಪಿಸಿದಾಗ ನಾನು ಅವರ ಹೇಳಿದಂತ ಮಾತಿಗೆ ವಾಸ್ತವಾಂಶ ಏನಿದೆ ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಆ ಸ್ಪಷ್ಟೀಕರಣ ಇಷ್ಟೇ, ಏನೆಲ್ಲ ಪೆನ್ ಡ್ರೈವ್ಗಳು ಮತ್ತೆ ಬೇರೆ ಬೇರೆ ರೆಕಾರ್ಡಿಂಗ್ ಏನೇನಿದ್ದಾವೆ, ಮನುಷ್ಯರ ತೇಜೋವಧೆ ಮಾಡತಕ್ಕಂಥ ಕ್ರಮಗಳು ಏನು ಕರ್ನಾಟಕದಲ್ಲಿ ಇಲ್ಲಿವರೆಗೂ ನಡೆದಿದೆ, ರಮೇಶ್ ಜಾರಕಿಹೊಳಿ ಅವರಿಂದ ಹಿಡಿದು ಹಾಸನದ ರೇವಣ್ಣನದಿರಬಹುದು, ಪ್ರಜ್ವಲ್ ರೇವಣ್ಣನದಿರಬಹುದು, ಹಾಗೆ ಇನ್ನೂ ಬಹಳಷ್ಟು ಜನ ಶಾಸಕರುಗಳು, ಮಾಜಿ ಶಾಸಕರುಗಳ ಬಗ್ಗೆ ಈ ಪೆನ್ ಡ್ರೈವ್ ವಿಚಾರದಲ್ಲಿ ಏನೆಲ್ಲ ಕ್ರಮಗಳಾಗಿದ್ದಾವೆ, ಮತ್ತೆ ಎಷ್ಟು ಜನ ನ್ಯಾಯಾಲಯಗಳಲ್ಲಿ ತಡೆಯಾಜ್ಞೆಯನ್ನು ತಂದು ಅದು ಪ್ರಸಾರ ಆಗಬಾರದು ಅಂತಕ್ಕಂಥದ್ದು ಮಾಡಿಕೊಂಡಿದ್ದಾರೆ. ಇವೆಲ್ಲವೂ ಸೇರಿದ್ರೆ ಸರಿಸುಮಾರು ಒಂದು 48 ಜನರ ಈ ರೀತಿಯ ಅಶ್ಲೀಲ ಇರ್ತಕ್ಕಂಥ ಏನು ಪೆನ್ ಡ್ರೈವ್ಗಳನ್ನು ರಾಜ್ಯದಲ್ಲಿ ತಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು. ಆ 48 ಸರಿಸುಮಾರು 48, ಇನ್ನೂ ಜಾಸ್ತಿ ಇರ್ಬೋದು ಅಥವಾ ಇನ್ನೂ ಸ್ವಲ್ಪ ಕಡಿಮೆ ಇರ್ಬೋದು. ಆದರೆ ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷದ ಮುಖಂಡರುಗಳದ್ದು ಮತ್ತೆ ಇತರೆ ನಾಯಕರುಗಳದ್ದು ಅದರಲ್ಲಿ ಇದಾವೆ ಇರ್ತಕ್ಕಂಥದ್ದು. ಅದರಲ್ಲಿ ಎಲ್ಲ ಪಾರ್ಟಿಯವರು ಇದ್ದಾರೆ, ಈ ಪಾರ್ಟಿ ಆ ಪಾರ್ಟಿ ಅಂತ ಏನಿಲ್ಲ. ಹಾಗೆಯೇ ಕೇಂದ್ರದಲ್ಲಿರ್ತಕ್ಕಂಥ ನಾಯಕರುಗಳು ಯಾರಿದ್ದಾರೆ, ಎಲ್ಲ ಪಾರ್ಟಿಗೂ ಸಂಬಂಧಪಟ್ಟಾಗೆ ಆ ನಾಯಕರುಗಳ ಪೆನ್ ಡ್ರೈವ್ಗಳು ಕೂಡ ಇದೆ ಅಂತಕ್ಕಂಥದ್ದನ್ನ ಮಾಹಿತಿಯನ್ನ ನಾನು ಪ್ರಸ್ತಾಪ ಮಾಡಿದೆ, ಅವರು ಕೂಡ ಪ್ರಸ್ತಾಪ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಸರ್ಕಾರಕ್ಕೆ, ಗೃಹ ಸಚಿವರ ಗಮನಕ್ಕೆ ತಂದು ಅವರಿಗೆ ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಈ ರೀತಿಯ ತೇಜೋವಧೆ ಮಾಡತಕ್ಕಂಥದ್ದು ಯಾರಿಗೂ ಶೋಭೆ ತರೋದು. ನಾನು ಮಾಡಿರ್ಲಿ, ಇನ್ನೊಬ್ರು ಮಾಡಿರ್ಲಿ, ಯಾರೇ ಮಾಡಿರ್ಲಿ, ಯಾವುದೇ ಪಕ್ಷದವರು ಮಾಡಿರ್ಲಿ, ಆ ರೀತಿಯ ತೇಜೋವಧೆ ಮಾಡತಕ್ಕಂಥದ್ದು, ಬ್ಲ್ಯಾಕ್ ಮೇಲ್ ಮಾಡತಕ್ಕಂಥ ಪ್ರಕ್ರಿಯೆಗಳೇನಿದ್ದಾವೆ ಇದಕ್ಕೆ ಅಂತ್ಯ ಆಗಬೇಕು. ಅಂತ್ಯ ಆಗಬೇಕು ಅಂತ ಹೇಳಿದ್ರೆ ಇದು ಒಂದು ಉನ್ನತ ಮಟ್ಟದ ತನಿಖೆ ಮಾಡಬೇಕು. ಆ ತನಿಖೆಯಲ್ಲಿ ಯಾರೆಲ್ಲ ಅಪಾದಿತರಿದ್ದಾರೆ, ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ, ಅವರ ಮೇಲೆ ಕಠಿಣ ಕ್ರಮ ಆಗಿ ಇದಕ್ಕೆ ಇತಿಶ್ರೀ ಆಡಬೇಕು ಅಂತಕ್ಕಂಥದ್ದನ್ನ ನಾನು ವಿಧಾನಸಭೆಯಲ್ಲಿ ಏನು ಯತ್ನಾಳ್ ಅವರು ಪ್ರಸ್ತಾಪ ಮಾಡಿದಂತ ವಿಚಾರಕ್ಕೆ ಸ್ಪಷ್ಟೀಕರಣವನ್ನು ನೀಡಿದ್ದೆ. ಯಾವ ತರಹದ ತನಿಖೆ ಆಗಬೇಕು, ತನಿಖೆ ಸ್ವರೂಪ ಅಂತ ಹೇಳಿದ್ರೆ ನಾನು ಗೃಹ ಸಚಿವರ ಜೊತೆ ಮಾತಾಡ್ತೀನಿ. ನಾನು ಯಾರಾದರೂ ಕೂಡ ಒಬ್ಬರು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತಕ್ಕಂಥ, ಸುಮ್ಮನೆ ಎಸ್ಐಟಿ ಇಂದ ಎಸ್ಐಟಿ ಎಲ್ಲ ಮಾಮೂಲಿ ಆಗ್ಬಿಟ್ಟಿದೆ ಈಗ. ಅದಕ್ಕೋಸ್ಕರ ನಾನು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತಕ್ಕಂಥ, ಹಾಲಿ ಜಡ್ಜಸ್ ನಿವೃತ್ತ ನ್ಯಾಯಾಧೀಶ. ಥ್ಯಾಂಕ್ ಯು. ಪ್ರಯತ್ನ ನಡೆದಿದೆ, ಆದ್ರೆ ಆ ಒಂದು ಇದಕ್ಕೆ ಒಳಗಾಗಿಲ್ಲ. ನಾನೇನು ನಿಮ್ಮ ಮುಂದೆ ನಾಚಿಕೆ ಏನು ಹೇಳ್ಕೊಳಕ್ ನನಗೆ ನಾಚಿಕೆ ಏನಿಲ್ಲ. ನಾನೇನು ಸತ್ಯ ಹರಿಶ್ಚಂದ್ರನೂ ಅಲ್ಲ, ನಾನು ಶ್ರೀರಾಮಚಂದ್ರನೂ ಅಲ್ಲ. ಥ್ಯಾಂಕ್ ಯು.